ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ್ಡ. ನಾನು ನಿಮ್ಮ ಏಕೆ. ನಾನ್ ನಿಮ್ಮ ವಿಕೆ. ಇವತ್ತಿನ ಮ್ಯಾಚ್ ನೋಡೋದಾದ್ರೆ ಡಿ.ಸಿ ಮತ್ತೆ LSG. ಎಲ್ಲೇ ಇನ್ನ ಮೇನ್ ಆಗಿ ಮೊದಲನೇದಾಗಿ ಬರೋದಾದ್ರೆ LSG ಯ ಮೇನ್ ಬದಲಾವಣೆಗಳು. ಇಲ್ಲ ಬಂದು 3 ವರ್ಷ ಆದ್ರೂನು ರತ್ತೆ ಟೀಮ್ ತರನೇ ಬಟ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಪೇಪರ್ ಅಲ್ಲಿ. ಆದ್ರೆ ಪ್ಲೇ ಆಫ್ ಅಂತೂ ಬರಲ್ಲ. ಈ ತರನೇ ಆಗ್ಬಿಟ್ಟು ಬಂದಿದೆ. ಕ್ಯಾಪ್ಟನ್ಸ್ ಚೇಂಜ್ ಆದ್ರು, ಪ್ಲೇಯರ್ಸ್ ಚೇಂಜ್ ಆದ್ರು, ಅದ್ರ ಭವಿಷ್ಯ ಹಂಗೆ ಇದೆ. ಏನ್ ಗೊತ್ತಾ ಮಗ, ಇವತ್ತು ಅಂದ್ರೆ ಈ ಸಲ ಜರ್ಸಿ ಚೇಂಜ್ ಮಾಡ್ಬಿಟ್ಟಾರೆ. ಅದಕ್ಕೆ ದೊಡ್ಡ ಬದಲಾವಣೆ. ಜರ್ಸಿ ನೋಡಕ್ ಒಳ್ಳೆ ಯಾವ್ದೋ ಫುಟ್ಬಾಲ್ ಟೀಮ್ ಇದಂಗೈತೆ. ಇವಾಗನು ಚೇಂಜ್ ಮಾಡಾರಪ್ಪ. ಆನೆ ಎಲ್ಲ ಬಂದ್ಬಿಟ್ಟಿದೆ. ಅಯ್ಯೋ. ಇನ್ನ ಮೇನ್ ಆಗಿ ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದ್ರೆ LSG ಇದು ಫಸ್ಟ್. LSG ನೋಡೋದಾದ್ರೆ ಅದೇ ಸೇಮ್ ಓಪನರ್ಸ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಮಾಕ್ರಮ್ಮು, ಮತ್ತೆ ಮಿಚೆಲ್ ಮಾರ್ಷ್, ರಿಷಬ್ ಪಂತ್, ನಿಕೋಲಸ್ ಪುರಾನು. ಟಾಪ್ 4 3 ಜನ ಫಾರಿನ್ ಪ್ಲೇಯರ್ಸ್. ರಿಷಬ್ ಪಂತ್ ಒಬ್ರೆ. ಅವರು T20 ಅಂತೂ ಕಾಣಿಸ್ಕೊಂಡೇ ಇಲ್ಲ. ಲಾಸ್ಟ್ ಸೀಸನ್ ಅಲ್ಲಿ RC ಮೇಲೆ ಒಂದು ಸೆಂಚುರಿ ಹೊಡೆದು 25 ಕೋಟಿಗೆ ಒಂದು ಸೆಂಚುರಿ ಹೊಡೆದಿದ್ದಾರೆ. ಈ ಸೀಸನ್ ಏನ್ ಮಾಡ್ತಾರೋ ನೋಡ್ಬೇಕು. ಅವ್ರ ಫಾರ್ಮ್ ಅಂತೂ ತುಂಬಾ ಇಂಪಾರ್ಟೆಂಟ್ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಇನ್ನ ಪೂರನ್ ಅಂತೂ ಎಲ್ಲಾ T20 ಲೀಗ್ ಒಳಗಂತೂ ಚೆನ್ನಾಗಿ ಹೊಡಿತಿದ್ದಾರೆ, ಚೆನ್ನಾಗಿದ್ದಾರೆ ಅವರಂತೂ ಫಾರ್ಮ್. ಮಾರ್ಷು ವರ್ಲ್ಡ್ ಕಪ್ ಅಲ್ಲಿ ಸುಮಾರಾಗಿ ಆಗಿದೆ, ಅವ್ರೇನಿಲ್ಲ, ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ. ಇನ್ನ LSG ಮಿಡಲ್ ಆರ್ಡರ್ ಮೇನ್ ಆಗಿ ನೋಡೋದಾದ್ರೆ ನಿಕೋಲಸ್ ಪುರನ್ ನಂತರ ಅಬ್ದುಲ್ ಸಮದ್, ಆಯುಷ್ ಬದೋನಿ, ಶಾಬಾಜ್ ಅಹಮದ್, ಪ್ರಿನ್ಸ್ ಯಾದವ್, ಒಂದು 4 ಜನ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳಿದ್ದಾರೆ. ಅವ್ರೇನು ಅಷ್ಟು ಗುರುತಿಸ್ಕೊಂಡಿಲ್ಲ, ಒಂದ್ ಲೆವೆಲ್ ಆಗಿ ಆಡ್ಬೋದು. ಹೌದು. ಇನ್ನ ಬೌಲರ್ಸ್ ಬಗ್ಗೆ ಮಾತಾಡೋದಾದ್ರೆ ಬೌಲರ್ಸ್ ಬಗ್ಗೆ ಮೊಹಮ್ಮದ್ ಶಮಿ ಮೇನ್ ಪ್ಲೇಯರ್ ಇವಾಗ ಬೌಲರು. ಹೋದ ವರ್ಷ SRH ಅಲ್ಲಿ ಇದ್ರು. SRH ಇಂದ ಟ್ರೇಡ್ ಮಾಡ್ಕೊಂಡ್ರು. SRH ಅಂತ ಒಳ್ಳೆ ಸೀಸನ್ ಆಗಿಲ್ಲ. ಅಲ್ಲಿ ಫ್ಲಾಟ್ ವಿಕೆಟ್ ಎಲ್ಲ ಅವ್ರೇನು ಅಷ್ಟು ತೋರ್ಸ್ಕೊಳಲ್ಲ. ಲಕ್ನೋದಲ್ಲಿ ಒಳ್ಳೆ ವಿಕೆಟ್ ಇರುತ್ತಂತೂ ಏಕನಾ ಸ್ಟೇಡಿಯಂ ಅಲ್ಲಿ. ಐ ಥಿಂಕ್ ಪ್ರೂವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇನ್ನ ದಿಗ್ವೇಶ್ ರಾಠಿ ಹೋದ ವರ್ಷ ಸೈನ್ ಹಾಕಿ ಈ ಸಲ ಎಷ್ಟು ಸೈನ್ ಮಾಡ್ತಾರೆ ಅಂತ ನೋಡೋಣ. ಮೊದಲನೇ ಸೀಸನ್ ಓಪನ್ ಮೊದಲನೇ ಮ್ಯಾಚ್ ಆಡ್ತಿದ್ದಾರೆ. ಇನ್ನ ಆವಿಷ್ ಖಾನ್ ಅವ್ರ ಮೇನ್. ಅವ್ರ ಹೆಲ್ಮೆಟ್ ಎಷ್ಟು ಹೊಡೆದಾಕೋರು. ಅವರು ಅದೇ ಅವ್ರು ಹೊಡೆದಾಕಿದೆ ಲಾಸ್ಟ್. ಯಾವ್ದು ಹೆಲ್ಮೆಟ್ ಕೈ ಹಾಕಿ ಗೊತ್ತಾಗ್ಬಿಟ್ಟಿದೆ ಅಣ್ಣಂಗೆ. ಈ ಸೀಸನ್ ಹೋದ ಸೀಸನ್ ಅಲ್ಲಿ ಚೆನ್ನಾಗಿ ಆಡೋರು, ಪರವಾಗಿಲ್ಲ. ಈ ಸೀಸನ್ ಅಲ್ಲಿ ಒಂದ್ ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇನ್ನ ಅವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಯಾರಂದ್ರೆ ಮಯಾಂಕ್ ಯಾದವ್. ಇಂಜುರಿಯಿಂದ ಅವ್ರ ಎಷ್ಟು ಕೊಟ್ಟಿದ್ರು ಅವ್ರಿಗೆ ರಿಟರ್ನ್ 11 ಕೋಟಿಗೆ ಯಂಗ್ ಪ್ಲೇಯರ್ಗೆನೆ. 150 ಟ್ರ್ಯಾಕ್ ಮಾಡ್ತಾರೆ ಸ್ಪೀಡ್ ಅಲ್ಲಿ, ಬೌಲಿಂಗ್ ಅಲ್ಲಿ. ಹೋದ ವರ್ಷ ಇಂಜುರಿಯಿಂದ ಆಡೇ ಇರ್ಲಿಲ್ಲ, ಈ ವರ್ಷ ಇಂಜುರಿಯಿಂದ ವಾಪಸ್ ಬರ್ತಿದ್ದಾರೆ. ಹೆಂಗ್ ಪ್ರೂವ್ ಮಾಡ್ಕೊತ ನೋಡ್ಬೇಕು. ಮತ್ತೆ ಅರ್ಜುನ್ ಟೆಂಡೂಲ್ಕರ್ ತಗೊಂಡಿದ್ದಾರೆ ಮುಂಬೈಯಿಂದ. ಅರ್ಜುನ್ ಟೆಂಡೂಲ್ಕರ್ ಆಚೆ ಹೋಗಿರೋದು ಫಸ್ಟ್ ಟೈಮ್. ಅವ್ರಿಗೆ ಚಾನ್ಸ್ ಕೊಡ್ತಾರೆ ಹೆಂಗೆ ಕಾದ್ ನೋಡ್ಬೇಕು. ಇನ್ನ LSG ಆಪೋಸಿಟ್ ತಂಡದ DC ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದ್ರೆ ಇನ್ನ DC ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕನ್ನಡದ ಕಂದ KL ರಾಹುಲ್, ಮತ್ತೆ ನಿಶಾಂಕ, ನಿತೀಶ್ ರಾಣಾ, ಸ್ಟೆಪ್ಸ್, ಅಕ್ಷರ್ ಪಟೇಲ್ ಅವರೇ ಕ್ಯಾಪ್ಟನ್, ಮತ್ತೆ ಡೇವಿಡ್ ಮಿಲ್ಲರ್, ಅಶುತೋಷ್ ಶರ್ಮಾ, ವಿಪಿರಾಜ್ ನಿಗಮ್, ನಬಿ, ಮತ್ತೆ ದುಷ್ಯಂತ್ ಚಮೀರಾ, ಕುಲ್ದೀಪ್ ಯಾದವ್, ಮತ್ತೆ ಇಂಪ್ಯಾಕ್ಟ್ ಬೇರೆ ಟಿ ನಟರಾಜ್. ಟಾಪ್ ಆರ್ಡರ್ ಲಕ್ನೋ ಹೋಲಿಸಿದ್ರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿ ಅಂತ ನೋಡೋದಾದ್ರೆ KL ರಾಹುಲ್ ಅಂತೂ ಈ ಸೀಸನ್ ಬೇರೆ ರೀತಿನೇ ಆಡ್ಬೇಕು. ಹೌದು. ಅವರು ವರ್ಲ್ಡ್ ಕಪ್ ಇಂಡಿಯನ್ ಟೀಮ್ಗೆ ಬರ್ಬೇಕು, ವರ್ಲ್ಡ್ ಕಪ್ ಆಡ್ಬೇಕು ಅಂತ ಇದ್ರೆ ತುಂಬಾ ಫೈಟ್ ಕೊಡ್ಬೇಕು, ಆರೆಂಜ್ ಕ್ಯಾಪ್ ತಗೋಬೇಕು, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿ. ಅವರು ಫೇವರೇಟ್ ಟಾಪ್ ಪ್ಲೇಯರ್ ಅಂತ ಬೆಂಡಕೆಟ್ನ ಡೇಸಿಗೆ ತಗೊಂಡಿದ್ರು. ಅವ್ರಿಗೆ ಓಪನಿಂಗ್ ಬೇಕು ಅಂತ. ಹೌದು. ಓಪನಿಂಗ್ ಹೋದ ವರ್ಷ ಎಲ್ಲ ಫೇಲ್ ಆಗಿರೋದ್ರಿಂದ ಅವರೇ ಬೇಕು ಅಂತ ತಗೊಂಡಿದ್ರು. ಅವ್ರು ನೋಡಿದ್ರೆ ಕೊನೆ ಕ್ಷಣದಲ್ಲಿ ನಮ್ಗೆ ಬರಲ್ಲ ಅಂತ ಕೈ ಎತ್ತಾరు ಬೆಂಡಕೆ. ಇಂಗ್ಲೆಂಡ್ ಟೀಮ್ ಅಲ್ಲಿ ನನ್ನ ದೇಶಕ್ಕೋಸ್ಕರ ಆಡ್ಬೇಕು, ರೆಡಿ ಆಗ್ಬೇಕು ಅಂತ. ಅದಕ್ಕೆ ಶ್ರೀಲಂಕನ್ ಪ್ಲೇಯರು ನಿಶಾಂಕ್ ಅಂತ ತಗೊಂಡಿದ್ದಾರೆ. ನಿತೀಶ್ ರಾಣಾ ಅಂತೂ ಒಂದ್ ಲೆವೆಲ್ಗೆ ಮಿಡಲ್ ಆರ್ಡರ್ ಆಡ್ತಾರೆ. ಅವ್ರಿಲ್ಲ ಅಂದ್ರೆ ಅವ್ರೇನೋ ಕ್ಲಿಕ್ ಆಗ್ಲಿಲ್ಲ ಅಂದ್ರೆ ಕರುಣ್ ನಾಯರ್ ಇದಾರೆ, ಅವರು ಕರ್ನಾಟಕ ಪ್ಲೇಯರೇ. ಡೊಮೆಸ್ಟಿಕ್ ಪರವಾಗಿಲ್ಲ, ಚೆನ್ನಾಗಿದೆ, ಅವರು ಆಡ್ಬೋದು ಅಂತ ಚಾನ್ಸಸ್ ಇದೆ. ಸ್ಟಬ್ಸ್ ಅವರು ವರ್ಲ್ಡ್ ಕಪ್ ಅಲ್ಲಿ ಸೂಪರ್ ಓವರ್ ಅಲ್ಲೆಲ್ಲ ಬಂದ್ ರುಬ್ಬಿ ಗೆಲ್ಸಿರೋದೆಲ್ಲ ಇದೆ. ಅವ್ರೇನಿಲ್ಲ, ಆರಾಮಾಗಿ ಆಡ್ಕೋತಾರೆ. ಅಕ್ಷರ್ ಪಟೇಲ್ ಅವ್ರ ಬೌಲಿಂಗ್ ಅಂತೂ ಕೇಳಂಗಿಲ್ಲ. ವರ್ಲ್ಡ್ ಕಪ್ ಗೆಲ್ಲಕ್ಕೆ ಅವರು ಒಂದು ಕಾರಣನೇ, ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಕ್ಕೆ. ಬ್ಯಾಟಿಂಗ್ ಅಷ್ಟು ಚಾನ್ಸ್ ಸಿಕ್ಕಿಲ್ಲ, ಆದ್ರೂ ಅವ್ರ ಇದ್ರ ಪ್ರೂವ್ ಮಾಡ್ಕೋತಾರೆ. ಮಿಲ್ಲರ್ ಕಿಲ್ಲರ್ ಆಗ್ಬೋದಾ? ಇನ್ನ ಮಿಲ್ಲರ್ ಕಿಲ್ಲರ್ ಅಂತೂ ಒಂದ್ ಡೀಸೆಂಟ್ ಆಗಿ ಆಡ್ತಿದ್ದಾರೆ. ಏನ್ ಪ್ರೂವ್ ಮಾಡ್ಕೋತಾರೋ
ಕಾದ್ ನೋಡುವ. ಇನ್ನ ಅವರ ಲಾಸ್ಟ್ ಸೀಸನ್ ನ ಫಿನಿಶರ್ಸ್ ಅಶುತೋಷ್ ಶರ್ಮಾ ಒಂದ್ ಮ್ಯಾಚ್ ಅಲ್ಲಿ ಅಬ್ಬರಿಸಿ ಗೆಲ್ಸಿದ್ರು, ಕೆಲ ಕಾರಣ ಆಗಿದ್ರು. ಆದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ಸರಿಯಾಗಿ ಯಾವ ಜಾಗ ಮಾಡ್ಕೊಡ್ಲಿಲ್ಲ ನೀಟಾಗಿ. ಇನ್ನ ವಿಪ್ರೋಜ್ ನಿಗಮ್ ತಕ್ಮಟ್ ಆಡ್ತಾರೆ ಫಿನಿಶಿಂಗ್ ಅಲ್ಲಿ. ಅಶುತೋಷ್ ಶರ್ಮಾ ಹೆಲ್ಪ್ ಅಂತೂ ಮಾಡ್ತಾರೆ. ಇನ್ನ ನಬಿ ಇವರೆಲ್ಲ ಬೌಲರ್ಸ್ ಲಿಸ್ಟ್ ಬರ್ತಾರೆ. ದುಷ್ಮಂತ ಚಮೀರಾ ಅವರು ಫಾರಿನ್ ಶ್ರೀಲಂಕನ್ ಬೌಲರು. ಅವರಿಂದ ಮತ್ತೆ ಕುಲ್ದೀಪ್ ಯಾದವ್ ಅವ್ರ ಮೇನ್ ಅಸ್ತ್ರ ಸ್ಪಿನ್ಗೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಟಿ ನಟರಾಜನ್ ಅವರು ಒಳ್ಳೆ ಪ್ರೈಸ್ ಕೂಡ ತಗೊಂಡಿದ್ದಾರೆ. ಬೌಲಿಂಗ್ ಸ್ವಲ್ಪ ಕ್ಲಿಕ್ ಆದ್ರೆ ಡೆಲ್ಲಿ ಕೂಡ ಒಳ್ಳೆ ಫೈಟ್ ಕೊಡೋ ಟೀಮೇ ಅಂತ ವೀಕ್ ಟೀಮ್ ಏನು ಕಾಣಿಸ್ತಿಲ್ಲ. ಹೌದು. ಇನ್ನ ವೆನ್ಯೂ ನೋಡೋದಾದ್ರೆ ಎಕನಾ ಸ್ಟೇಡಿಯಂ ಅದೇ ಲಕ್ನೋದಲ್ಲಿ ಇರೋದು, LSC ಹೋಮ್ ಗ್ರೌಂಡ್. ಅದ್ರಲ್ಲಿ ಆವರೇಜ್ ಸ್ಕೋರ್ ನೋಡೋದಾದ್ರೆ 176. 176. ಬ್ಯಾಟಿಂಗ್ ಫಸ್ಟ್ ಆಡಿರೋರೆ 12 9 ಗೆದ್ದವ್ರೆ. ಬ್ಯಾಟಿಂಗ್ ಫಸ್ಟ್ ಆಡಿರೋರು. ಚೇಸ್ ಮಾಡಿರೋರು 12 ಗೆದ್ದಿದ್ದಾರೆ 22 ಮ್ಯಾಚ್ ಅಲ್ಲಿ. ಅಂದ್ರೆ ಚೇಸಿಂಗ್ ತಗೊಂತಾರೆ. ಹೌದು. ಪಿಚ್ ದೊಡ್ಡ ಗ್ರೌಂಡ್, ರನ್ ಜಾಸ್ತಿ ಬರಲ್ಲ. ಅವರೇಜ್ 180 ಬರ್ಬೋದು. 190 ಬಂದ್ರೇನೆ ರೆಸ್ಪೆಕ್ಟಬಲ್ ಟೋಟಲ್ ಅಂತ ಅನ್ಸುತ್ತೆ. ಹೆಡ್ ಟು ಹೆಡ್ ಬಗ್ಗೆ ನೋಡೋದಾದ್ರೆ DC 4 ಮ್ಯಾಚ್ ಗೆದ್ದಿದೆ 7 ಮ್ಯಾಚ್ ಅಲ್ಲಿ. ಟೋಟಲ್ 7 ಮ್ಯಾಚಸ್. ಅದರಲ್ಲಿ DC 4 ಗೆದ್ದಿದೆ, LSC 3 ಗೆದ್ದಿದೆ ಅಂತ. ತುಂಬಾ ಸಾಧಿಸ್ಬಿಟ್ಟಿಲ್ಲ, ಲೆವೆಲ್ ಆಗೇ ಇದೆ. ಯಾರು ಮ್ಯಾಚ್ ಅಂತ ಹೇಳ್ಬೋದು. ಯಾರು ಮ್ಯಾಚ್ ಮಾಡ್ತಾರೋ ನೋಡ್ಬೇಕು. ಮೇನ್ ಆಗಿ ಶಮಿ ಬಂದಿದಾರಲ್ಲ, ಅವ್ರಿಗೆ ಬೌಲಿಂಗ್ ಅಲ್ಲಿ ತುಂಬಾ ಸ್ಟ್ರೆಂತ್ ಬೇಕಿತ್ತು. ಲಕ್ನೋಗೆ ಎಷ್ಟು ಹೊಡೆದ್ರು ವಾಪಸ್ ಹೊಡ್ಸ್ಕೊಬಿಡ್ತಿದ್ರು. ಟಾಪ್ 4 ಅಂತೂ ಕೆಚ್ಚವರೇ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಕ್ಲಿಕ್ ಆದ್ರಂತೂ 250. ಇನ್ನ ಲಾಸ್ಟ್ ಸೀಸನ್ ಅಲ್ಲಿ DC ಒಳ್ಳೆ ಕಂಟೆಂಡರ್ ಆಗಿರೋ. ಫಸ್ಟ್ 4 ಮ್ಯಾಚ್ ಒಂದು ಸೋಲ್ದಂಗೆ ಎಲ್ಲ ಗೆದ್ದು ಅವರಂತೂ ಕಪ್ ಗೆದ್ದಕ್ಕೆ ಹೋದ್ರು ಅಂತ ಅನ್ಸೋದ್ರ ಲಂಚ್ಗಿದ್ರು. ಒಂದ್ಸಲ ಎಡವುದ್ರು, ಮತ್ತೆ ಬರ್ಲೇ ಇಲ್ಲ. LSG ಅಂತೂ ಈ ರಿಷಬ್ ಪಂತ್ ಈ ಮ್ಯಾಚ್ ಹೊಡಿತಾರೆ ಅಂತ ಕೊನೆ ಮ್ಯಾಚ್ ತನಕ ಹೊಡಿಲೇ ಇಲ್ಲ ಅವರು. LSG ಅಂತೂ 7 ಪ್ಲೇಸ್ ಅಲ್ಲಿ ಕ್ಲಿಯರ್ ಮಾಡಿದ್ರು. DC ಅವರು 5th ಅಲ್ಲಿ ಕ್ಲಿಯರ್ ಮಾಡಿದ್ರು. ಒಂದ್ ಸ್ಟೆಪ್ ಪ್ಲೇ ಆಫ್ ಬರ್ದೆ ಹಿಂದೆ ಉಳ್ಕೊಂಡ್ರು ಪಾಪ. ಈ ಸೀಸನ್ ಅಲ್ಲಿ ಏನಾಗುತ್ತೆ, ಅವರು ಒಂದ್ಸತಿನೂ ಕಪ್ ಗೆದ್ದಿಲ್ಲ, ಇವರು ಒಂದ್ಸತಿನೂ ಕಪ್ ಗೆದ್ದಿಲ್ಲ. RCB ಅವ್ರ ಲಿಸ್ಟ್ ಅಲ್ಲಿ ಇತ್ತು, ಈಗ ಅವ್ರು ಗೆದ್ದು ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ಇವರಿಬ್ರೆ ಎಲ್ಲಾ ಬಲಗಳನ್ನು ಟ್ಯಾಲಿ ಮಾಡಿ ನೋಡಿದಾಗ DC ಮುಂದೆ ಇದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸ್. ಹಾಗೂ ಗೆಲ್ತಾರೆ ಅಂತ ಅನಿಸ್ತಿದೆ ನನಗಂತೂ. ನಿಮ್ಗೆ ಅನಿಸ್ತೈತೆ ಕಮೆಂಟ್ ಮಾಡಿ, ಯಾರು ಗೆಲ್ಬೋದು ಇವತ್ತು? ನನ್ಗೇನೋ ನಾನ್ ಪ್ರೆಡಿಕ್ಷನ್ ಮಾಡೋ ಪ್ರಕಾರ ನಾನು ಈಗ ಪರ್ಸೆಂಟೇಜ್ ಕೊಡೋದಾದ್ರೆ LSG ಗೆ 60%, DC 40%. ವಿನ್ನಿಂಗ್ ಪರ್ಸೆಂಟೇಜ್ ಹೋಮ್ ಗ್ರೌಂಡ್ ಅಂತ. ನಿನ್ಗೆ? ನಾನು DC ಗೆಲ್ತಾರೆ ಹೇಳ್ಬಿಟ್ಟು. DC 100%. 100. ನೋಡೋಣ ಗೈಸ್, ಯಾರು ಗೆಲ್ಬೋದು ಬೇಗ ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಮೇನ್ ಆಗಿ ಇಂಪ್ಯಾಕ್ಟ್ ಯಾರು ಮಾಡ್ಬೋದು ಗೆಲುವಲ್ಲಿ DCಗೆ ಅಂತ ನನ್ನ ಪ್ರಕಾರ ಅನ್ಸೋದು ಅಂದ್ರೆ, ಬೌಲಿಂಗ್ ಅಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್. ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಟಿಂಗ್ ಅಲ್ಲಿ KL ರಾಹುಲ್ ಮಾಡ್ತಾರೆ. ಈ ಸೀಸನ್ ನ ಟಾಪ್ ರನ್ ಗೆಟರ್ ಅಲ್ಲಿ ಆಗ್ಬೇಕು ಅಂತ. DCಲಿ LSC ನೋಡೋದಾದ್ರೆ ಅದೇ ನಮ್ಮ ಅಣ್ಣ ಯಾರು, ಫುಟ್ಬಾಲ್ ಕ್ಯಾಪ್ಟನ್ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಆಗಿರುವಂತಹ ನಮ್ಮ ರಿಷಬ್ ಪಂತ್. ಹೋದ ಸಲ ಅಂತೂ ಮಾಡಿಲ್ಲ, ಈ ಸಲ ಏನ್ ನೋಡೋಣ ಯಾವ ತರ ಕಿತ್ತಿ ಗುಡ್ಡೆ ಹಾಕ್ತಾರೆ. ಇನ್ನ ಬೌಲರ್ಸ್ ಅಲ್ಲಿ ನೋಡೋದಾದ್ರೆ ಮಗ ಆಡ್ಬೋದು. ಅವರು ಆಡೇ ಆಡ್ತಾರೆ, ಅದೇನ್ ಡೌಟೇ ಇಲ್ಲ ಬಿಡಿ. ಇನ್ನ ಬೌಲರ್ಸ್ ಅಲ್ಲಿ ಆದ್ರೆ ಬೌಲರ್ಸ್ ಅಲ್ಲಿ ಶಮಿ ಕಂಬ್ಯಾಕ್ ಮಾಡಬೇಕು. ಮಾಡ್ತಾರ ಇಲ್ಲ ನಮ್ಮ ಸೈನ್ ಹಾಕುವಂತಹ ಅವ್ರ ಹೆಸರು ಏನ ಇರ್ಬೋದು, ನೀವೇ ಹೇಳ್ತಿರೋ ಅವ್ರ ಹೆಸರು ನೀವೇ ಅದು ಸೈನ್ ಹಾಕ್ತಿರ್ತಾರಲ್ಲ, ಯಾವಾಗಲೂ ಅವ್ರ ಹೆಸರು ಹೇಳಿ. ಚೆಕ್ ಬರೆಯೋರು ಸೈನ್ ಹಾಕೋರು ನೆಲದ ಮೇಲೆ ಬರಿತಾ ಇರ್ತಾರಲ್ಲ, ಅದೊಂದು ವಿಕೆಟ್ ತೆಗಿದ ತಕ್ಷಣ ಅವ್ರ ಹೆಸರು ಏನು ಅಂತ ನೀವೇ ಕಮೆಂಟ್ ಮಾಡಿ ಗೈಸ್. ಅವರ ಹೆಸರು ನಮ್ಮ ನಿಮ್ಮ ನೆಚ್ಚಿನ ಪ್ರೀತಿಯ ಹಾಗೂ ಕೊಹ್ಲಿ ಅವರ ಆಪ್ತ ಬಂಧು ಆಗಿರುವಂತಹ, ಮತ್ತೆ ಜಿತೇಶ್ ಶರ್ಮಾ ಅವರ ಕ್ಲೋಸ್ ಫ್ರೆಂಡ್ ಆಗಿರುವಂತಹ, ಏನು ಕ್ಲೋಸ್ ಫ್ರೆಂಡ್ ಆಗಿರುವಂತಹ, ಮತ್ತೆ ಸೈನ್ ಹಾಕ್ಸ್ಕೊಂಡ್ ಮತ್ತೆ ರಿಟರ್ನ್ ಸೈನ್ ಮತ್ತೆ ಹಾಕ್ಸ್ಕೊಂಡ್ರಲ್ಲ, ಚೆಕ್ ಬೌನ್ಸ್ ಮಾಡಿಸ್ಕೊಂಡಂತಹ ನಮ್ಮ ನಿಮ್ಮ ನೆಚ್ಚಿನ ಪ್ಲೇಯರ್ ಆಗಿರುವಂತಹ ದಿಗ್ವೇಶ್ ಬೈ ಅವರು ಇಂಪ್ಯಾಕ್ಟ್ ಮಾಡ್ಬೋದು. ಚೆಕ್ ಬರೀತಾರೆ, ಬೌನ್ಸ್ ಆಗುತ್ತೆ ಏನೋ ನೋಡೋಣ. ಎಷ್ಟು ಚೆಕ್ ಬರೀಬಹುದು? ಚೆಕ್ ಬುಕ್ ಖಾಲಿ ಮಾಡ್ತಾರ? ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ.
ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಬೇಗ ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಂಗೆ. ಹಾ.